ಕಳೆದ 6 ತಿಂಗಳಿಂದ ನಾಗಮಂಗಲ ಮುಖ್ಯ ರಸ್ತೆ KR ಪೇಟೆಯಲ್ಲಿ ವಿದ್ಯುತ್ ಶಕ್ತಿ ಇಲ್ಲ. ಇವತ್ತು ನೋಡಿ ಹಬ್ಬ ಇದೆ, ದೇವ್ರ ಉತ್ಸವ ಹೋಗ್ತಾ ಇದೆ, ಲೈಟ್ ಕಂಬಗಳಿದೆ, ಆದರೆ ಅದರಲ್ಲಿ ಲೈಟ್ಗಳಿಲ್ಲ. ಆ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಕೌನ್ಸಿಲರ್ಗಳಂತೂ ಮೊದಲಾಗಿ ಏನು ಮಾಡ್ತಾವ್ರೆ ಅಂತಲೂ ಗೊತ್ತಿಲ್ಲ. ಈ ತಾಲೂಕುಗಳೆಲ್ಲ ಈಗ ಮಾಡ್ಬಿಟ್ರೆ ಹಳ್ಳಿಗಳ ಪರಿಸ್ಥಿತಿ ಏನಾಗಬೇಕು? ಈಗ ಏನು ಕೌನ್ಸಿಲರ್ಗಳೆಲ್ಲ ಏನು ಮಾಡ್ತಿದ್ದಾರೆ ಮನೆ ಕೂತ್ಕೊಂಡು ಅಂತ ಗೊತ್ತಾಗ್ತಿಲ್ಲ. ನೋಡಿ ಕ್ರಮ ಕೈಗೊಳ್ತಾರೆ ಅಂತನೂ ಅರ್ಥ ಆಗ್ತಿಲ್ಲ ನಮಗೆ. ಎಷ್ಟು ಆ 6 ಮಂತ್ ಆಯ್ತು, 6 ಮಂತ್ ಇಂದ ಇದೇ ಆಗ್ತಾ ಇದೆ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ KR ತಾಲೂಕಲ್ಲಿ. ನೋಡಿ ಈ ರಸ್ತೆ ಎಷ್ಟು ಕತ್ಲೆ ಇದೆ. ಈ ತರ ಫ್ಲೆಕ್ಸ್ಗಳು ಹಾಕಕ್ಕೆ ಇದನ್ನಕ್ಕೋಸ್ಕರ ಈ ವಿದ್ಯುತ್ ಕಂಬಗಳನ್ನ ಮಡಿಕೊಂಡಿದ್ದಾರೆ. ಕೃಷ್ಣರಾಜಪೇಟೆ ನಾಗಮಂಗಲ ಮೇಲ್ಕೋಟೆ ಸಂಪರ್ಕ ಹೊಂದುವಂತ ಈ ರಸ್ತೆ ನೋಡಿ ಎಷ್ಟು ಕತ್ತಲೆಯಿಂದ ಕೂಡಿದೆ. ಪಾಪ ನಡ್ಕೊಂಡು ಹೋಗುವಂತ ಸಾರ್ವಜನಿಕರು ಎಷ್ಟು ಭಯಭೀತರಾಗಿ ಹೋಗ್ಬೇಕು ಈ ರಸ್ತೆಯಲ್ಲಿ. ಲೈಟೇ ಇಲ್ಲ, ಇಲ್ಲಿ ಲೈಟ್ ವ್ಯವಸ್ಥೆ ಕೂಡ ಇಲ್ಲ. ಆದ್ರೆ ಕಂಬ ಇದೆ ನೋಡಿ, ಈಗ ನಿಮ್ಗೆ ಕಂಬ ತೋರಿಸ್ತೀನಿ. ಕಂಬ ಇದೆ, ಆದ್ರೆ ಅದನ್ನ ಫ್ಲೆಕ್ಸ್ಗಳನ್ನ ಕಟ್ಟಕ್ಕೆ ಅಂತ ಮಡ್ಕೊಂಡಿದ್ದಾರೆ. ಬೇರೆ ಯಾರ್ದಾರ್ದೋ ಫ್ಲೆಕ್ಸ್ಗಳನ್ನ ಕಟ್ಟಕ್ಕೆ ನೋಡಿ, ಅದರಲ್ಲಿ ಲೈಟೇ ಇಲ್ಲ. ಈ ತರ ಫ್ಲೆಕ್ಸ್ಗಳನ್ನ ಕಟ್ಟಕ್ಕೆ ಮಡಿಕೊಂಡಿದ್ದಾರೆ. ಈ ಮುನ್ಸಿಪಾಲಿಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ನೋಡ್ರಿ, ಯಾವ ರೀತಿ ಅದರಲ್ಲಿ ಲೈಟಿನ ವ್ಯವಸ್ಥೆಗಳೇ ಇಲ್ಲ. ಇದು ಮುಖ್ಯ ರಸ್ತೆ, ಮೇಲ್ಕೋಟೆ ಮತ್ತೆ ನಾಗಮಂಗಲಕ್ಕೆ ಹೋಗುವಂತ ಮುಖ್ಯ ರಸ್ತೆ.